ಇಷ್ಟೊಂದೆಲ್ಲ ತಿಂದು 6 ಪ್ಯಾಕ್ ಮಾಡೋದು ಚಾಲೆಂಜು. ಅದು 3 ತಿಂಗಳು ಚಾಲೆಂಜು 4 ತಿಂಗಳು ಚಾಲೆಂಜ್ ಅಂತೆಲ್ಲ ಅಲ್ಲ, ನಾವು ವರ್ಷಗಟ್ಟಲೆ ಆಗುತ್ತೆ. ಬಟ್ ಮಾಡೇ ಮಾಡ್ತೀವಿ. 40 ವರ್ಷ ಆಗೋಷ್ಟರಲ್ಲಿ ನಮ್ಗೆ ಇನ್ನೊಂದು ಥರ ಲೈಟಾಗಿ ಮಜಾ ಕೊಡ್ತಾ ಇರಬೇಕು. ತಿಂತಾ ಟೇಸ್ಟ್ ಬಿಲ್ಡ್ ಆಗಬೇಕು. ಸೊ ಆ ಥರ ಇದೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮ್ಯಾನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ತುಂಬ ದಿನ ಆದಮೇಲೆ ಸ್ವಲ್ಪ ನಾರ್ತ್ ಇಂಡಿಯನ್ ಡಿಶಸ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಲ್ಲಿಗೆ ಅಂದರೆ HSR ಲೇಔಟ್ಗೆ ಬಂದಿದ್ದೀವಿ. ಸೊ HSR ಲೇಔಟು ಫಸ್ಟ್ ಸೆಕ್ಟರ್ಗೆ ಬಂದಿದ್ದೀವಿ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ CPWD ಕ್ವಾರ್ಟರ್ಸ್ ಬಸ್ ಸ್ಟಾಪ್ ಇದೆ. ಅದರ ಆಪೋಸಿಟಲ್ಲೇ ಭಾರತೀಯ ಜಲ್ಪಾನ್ಗೆ ಬಂದಿದ್ದೀವಿ. ಸೊ ಭಾರತೀಯ ಜಲ್ಪಾನ್ ಬಂದುಬಿಟ್ಟು ಅವರ ನಾರ್ತ್ ಇಂಡಿಯನ್ನು ಆಮೇಲೆ ಚಾಟ್ಸು ಮತ್ತು ಸ್ವೀಟ್ಸ್ಗೆ ತುಂಬಾ ಫೇಮಸ್ಸು. ಬೇಜಾನ್ ಬ್ರಾಂಚ್ಗಳಿದೆ. ನಾವು HSR ಲೇಔಟಿಗೆ ಬಂದಿದ್ದೀವಿ ಟೇಸ್ಟ್ ಮಾಡೋಣ ಅಂತ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಅವತ್ತ ಏನೋ ಅಫೋರ್ಡಬಲ್ ಕಾಂಬೋಸ್ ಎಲ್ಲ ಇದೆಯಂತೆ. ಸೊ ಆಮೇಲೆ ಮೇಯ್ನಾಗಿ ಸ್ವೀಟ್ಸು ಚಾಟ್ಸ್ ತಿನ್ನಕ್ಕೆ ಬಂದಿರೋದು. ಅವರ ಫಾಸ್ಟ್ ಮೂವಿಂಗ್ನ ಟೇಸ್ಟ್ ಮಾಡೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. HSR ಲೇಔಟಿಗೆ ಇಲ್ಲಿಗೆ ಬಂದಾಗ ಪಾರ್ಕಿಂಗ್ಗೆ ತಲೆನೋವಿಲ್ಲ, ಎಲ್ಲ ಆರಾಮಾಗಿ ನಿಲ್ಸ್ಕೊಬೋದು. ಆ ಕಡೆ ಎಲ್ಲ ಕಾರ್ಸ್ ಇಲ್ಲ. ಬನ್ನಿ. ಸೊ ಅವರ ದೊಡ್ಡದಾದ ಮೆನುನಲ್ಲಿ ಸೆಲೆಕ್ಟ್ ಮಾಡಿ ಅವರ ಫಾಸ್ಟ್ ಮೂವಿಂಗು ಮತ್ತು ಇಲ್ಲಿ ಜನರ ಫೇವ್ರೇಟ್ ಡಿಶಸ್ನ ತರಿಸಿದ್ದೀವಿ. ಮತ್ತು ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಒಂದು 2-3 ಐಟಮ್ನ ತರಿಸಿದ್ದೀವಿ. 2 ಐಟಮ್ನ ಏನು ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಇಲ್ಲಿ ಫಾಸ್ಟ್ ಮೂವಿಂಗು ಮತ್ತು ಅವರ ಸಿಗ್ನೇಚರ್ ಡಿಶ್ಶು, ಜನ ಜಾಸ್ತಿ ಇಷ್ಟಪಟ್ಟು ತಿನ್ನುವಂಥ ಡಿಶ್ಶು ಪನ್ನೀರ್ ಟಿಕ್ಕಾ. ಸೊ ಪನ್ನೀರ್ ಟಿಕ್ಕಾನ ತರಿಸಿದ್ದೀವಿ. ನೋಡೋದಕ್ಕೆ ಅದ್ಭುತವಾಗಿದೆ. ಸೂಪರ್ ಆದ ಪ್ರೆಸೆಂಟೇಷನ್ನು. ಬಾಯಲ್ಲಿ ನೀರು ಬರ್ತದೆ. ಆಮೇಲೆ ಟೇಸ್ಟ್ ಮಾಡೋಣ. ಅದಾದಮೇಲೆ ಇಲ್ಲಿ ಫಸ್ಟ್ ಹೇಳಿದ್ನಲ್ಲ ಚಾಟ್ಸು ಸ್ವೀಟ್ಸ್ ಎಲ್ಲ ಫೇಮಸ್ಸು. ಸೊ ಚಾಟ್ಸಲ್ಲಿ ಬಂದು ಅದರಲ್ಲೂ ಅಷ್ಟೇ ಫಾಸ್ಟ್ ಮೂವಿಂಗ್ ಬಂದುಬಿಟ್ಟು ಆಲೂ ಟಿಕ್ಕಿ. ಸೊ ಆಲೂ ಟಿಕ್ಕಿನ ತರಿಸಿದ್ದೀವಿ. ಅದರಲ್ಲಿ ಏನೋ 2 ಥರ ಆಪ್ಷನ್ ಬರುತ್ತೆ. ಆಲೂ ಟಿಕ್ಕಿನಲ್ಲಿ ನೀವು ದಹಿನ ತೊಗೊಬೋದು, ಅಂದರೆ ಮೊಸರು ಅಥವಾ ಮಟರ್ ಬಟಾಣಿ. ಸೊ ನಾವು ಆಲೂ ಟಿಕ್ಕಿ ಮಟರ್ನ ತೊಗೊಂಡಿದ್ದೀವಿ. ಸೊ ಆಲೂ ಟಿಕ್ಕಿ ಮಟರ್ ಚಾಟ್. ಆಮೇಲೆ ಏನನ್ನೆಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಕಾಂಬೋಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ರೀಸನಬಲ್ ಪ್ರೈಸ್ಗೆ ಒಳ್ಳೆ ಕಾಂಬೋ ಚೈನೀಸು ಹೊಸದಾಗಿ ಬಂದಿರೋದು. ಸೊ ಚೈನೀಸಲ್ಲಿ ವೆಜ್ ಹಾಕಾ ನೂಡಲ್ಸ್ ಕಾಂಬೋನ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಹಾಕಾ ನೂಡಲ್ಸ್ ಬರುತ್ತೆ, ಆಮೇಲೆ ಗೋಬಿ ಮಂಚೂರಿಯನ್ ಬರುತ್ತೆ, ಮತ್ತು ಪನ್ನೀರ್ ಮಂಚೂರಿಯನ್ ಗ್ರೇವಿ ಬರುತ್ತೆ. ಪನ್ನೀರ್ ಮಂಚೂರಿಯನ್ ಗ್ರೇವಿ, ಗೋಬಿ ಮಂಚೂರಿಯನ್ ಡ್ರೈ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾರ್ತ್ ಇಂಡಿಯನ್. ಇವರು ನಾರ್ತ್ ಇಂಡಿಯನ್ಗೆ ಫೇಮಸ್ಸು. ಸೊ ನಾರ್ತ್ ಇಂಡಿಯನಲ್ಲಿ ಲಚ್ಚಾ ಪರೋಟ ಕಾಂಬೋ ತೊಗೊಂಡಿದ್ದೀವಿ. ಸೊ ಲಚ್ಚಾ ಪರೋಟ ಅದ್ರ ಜೊತೆಗೆ ಕಡಾಯಿ ಪನ್ನೀರ್ ಬರುತ್ತೆ, ಆಮೇಲೆ ಬೂಂದಿ ರೈತಾ ಇರುತ್ತೆ, ಆಮೇಲೆ ಚಿಪ್ಸ್. ಸೊ ಇದು ಕಾಂಬೋ. ಆಮೇಲೆ ಮ್ಯಾಂಗೋ ಸೀಸನ್, ಮ್ಯಾಂಗೋ ಲಸ್ಸಿ, ದೇಹ ತಂಪಾಗಲಿ ಅಂತ. ಬಟ್ ಬಿಸಿಲೇ ಇಲ್ಲ. ಮಠ ಮಧ್ಯಾಹ್ನ 2 ಗಂಟೆ ಫುಲ್ ಮಳೆ, ಚೆನ್ನಾಗಿದೆ ಕ್ಲೈಮೇಟು. ಅದಕ್ಕೆ ಈ ಥರ ತಿನ್ನಬೇಕು. ಸೊ ಈಗ ಶುರು ಮಾಡೋಣ. ಎಲ್ಲಿಂದ ಶುರು ಮಾಡೋಣ? ಇದನ್ನು ತಳ್ಳಿಬಿಟ್ಟು ಪ್ಲೇಟ್ ತೊಗೊಂಡು ಪನ್ನೀರಿಂದ ಶುರು ಮಾಡೋಣ. ಸೊ ಪನ್ನೀರನ್ನು ಬಡಿಸ್ಕೊಳ್ಳೋಣ. ಪನ್ನೀರಿನ ಅಕ್ಕಪಕ್ಕ ಈರುಳ್ಳಿ ಮತ್ತು ಟೊಮೆಟೊನ ಚುಚ್ಚಿರ್ತಾರೆ. ಅದನ್ನೆರಡನ್ನೂ ಸೈಡಿಗೆ ಹಾಕ್ಬಿಟ್ಟು ನಾವು ಮೇಯ್ನ್ ಮ್ಯಾಟರ್. ಗ್ರಾವಿಟೇಷನ್ ಫೋರ್ಸ್ಗೆ ಕಟ್ಟಾಗೋಯ್ತು. ನಾನು ಜಾಸ್ತಿ ಕಷ್ಟಪಟ್ಟಿಲ್ಲ ಕಟ್ ಮಾಡೋದ್ರಲ್ಲಿ. ಸೂಪರ್ ಸಾಫ್ಟ್, ಸೂಪರ್ ಫ್ರೆಶ್ ಆದ ಪನ್ನೀರು, ಒಳ್ಳೆ ಸೈಜು, ಲೈಟಾಗಿ ಸುಟ್ಟಿರೋದು, ಆ ಬರ್ಂಟ್ ಎಫೆಕ್ಟ್. ಟೇಸ್ಟ್ ಮಾಡುವ. ಅದು ನೋಡ್ತಿದ್ದಂಗೆ ಆವಾಗಲಿಂದನೇ ಮಾತಾಡ್ಬೇಕಂದ್ರೆ ಬಾಯಲ್ಲಿ ನೀರು ತುಂಬ್ಕೊತಾಯಿತ್ತು. ಈ ಥರ ಪನ್ನೀರು ಕ್ವಾಲಿಟಿ ತಿಂದಿದ್ದು ಎಲ್ಲಿ ಗೊತ್ತಾ? ಸೊ ರಾಯಚೂರಲ್ಲಿ ಫ್ರೆಶೆಸ್ಟು ಸಾಫ್ಟೆಸ್ಟ್ ಪನ್ನೀರು ಅಲ್ಲಿ ತಿಂದಿದ್ವಿ. ಸೊ ಅವರೇ ಖುದ್ದಾಗಿ ಅಲ್ಲೇ ಪ್ರಿಪೇರ್ ಮಾಡಿ ಮಾಡುವಂಥದ್ದು ಒಂದು ರೆಸ್ಟೋರೆಂಟು. ಅದಾದಮೇಲೆ ಬೆಂಗಳೂರಲ್ಲಿ ಇವಾಗ ತುಂಬ ಗ್ಯಾಪ್ ಆದಮೇಲೆ ತಿಂತಾರೆ. ಸಾಫ್ಟ್ ಆಗೈತೆ. ಸ್ವಲ್ಪ ಫೋರ್ಸ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಹಂಗೆ ಫ್ಲ್ಯಾಟ್ ಆಗಿಬಿಡುತ್ತೆ. ಸೂಪರ್ ಸಾಫ್ಟು, ಹಂಗೆ ಮೆಲ್ಟ್ ಆಯಿತು ಬಾಯಲ್ಲಿ. ಆ ಸ್ಪೈಸಸ್ಸು ಲೈಟಾಗೆ ಹಿಂಗೆ ಫ್ಲೇವರ್ ಬಾಯಲ್ಲಿ ರಿಲೀಸ್ ಆಗುತ್ತೆ ತಿನ್ಬೇಕಾದ್ರೆ. ಮಸಾಲ ಮೇಲ್ಗಡೆ ಕೋಟ ಇರೋದು. ಆಬ್ವಿಯಸ್ಲಿ ಪನ್ನೀರ್ ಒಳಗಡೆ ಎಲ್ಲ ಮಸಾಲ ಹಿಡಿಯೋದಿಲ್ಲ. ಮೇಲ್ಗಡೆ ಏನಿರುತ್ತಲ್ಲ ಅದೇ ಒಳ್ಳೆ ಮಜಾ ಕೊಡುತ್ತೆ. ಲೈಟಾಗೆ ಖಾರ ಇರುತ್ತಷ್ಟೇ, ತುಂಬ ಏನು ಖಾರ ಇರೋದಿಲ್ಲ, ಲೈಟಾಗೆ. ಆಮೇಲೆ ಕಸೂರಿ ಮೇಥಿ ಘಮ ಇರ್ಬೋದು, ಅವೆಲ್ಲನೂ ಗ್ರೀನ್ ಚಿಲ್ಲಿ ಇದು ಪೌಡ್ರದು ಅದರಟ್ಟು ಖಾರ ಅದ್ಭುತ. ಆಮೇಲೆ ಮೇಯ್ನಾಗಿ ಬಂದ್ಬಿಟ್ಟು ಆ ಸ್ಮೋಕಿ ಫ್ಲೇವರು, ತಂದೂರು ಸುಟ್ಟಿರೋದು. ಸೊ ಸ್ಮೋಕಿ ಫ್ಲೇವರು ಅಲ್ಟಿಮೇಟು. ಸ್ವಲ್ಪ ಖಾರ ಬೇಕು ನಿಮ್ಗೊಂಥರ ರಿಫ್ರೆಶಿಂಗ್ ಆಗಬೇಕು ಅಂದರೆ ಮಿಂಟ್ ಚಟ್ನಿ ಆಬ್ವಿಯಸ್ಲಿ.
ಅದರಲ್ಲಿ ಡಿಪ್ ಮಾಡಿ ಯಥೇಚ್ಛವಾದ ಮಿಂಟ್ ಫ್ಲೇವರು ಹಿಂಗೆ ರಿಲೀಸ್ ಆಗುತ್ತೆ. ಸೂಪರ್. ಅಗಿಯೋದೇ ಬೇಕಾಗಿಲ್ಲ, ಅಲ್ಲಿನ ಅವಶ್ಯಕತೆನೇ ಇಲ್ಲ. ಇದು ಅಷ್ಟು ಸಾಫ್ಟ್ ಆಗಿದೆ, ನಂಗೆ ಸಖತ್ ಇಷ್ಟ ಆಗೋಯ್ತು ಪನ್ನೀರು. ಮಸ್ಟ್ ಟ್ರೈ. ನೆಕ್ಸ್ಟ್ ಹೋಗೋಣ. ಯಾವಾಗಲೂ ಚಾಟು ಲಾಸ್ಟಲ್ಲಿ ತಿಂತಾರೆ, ನಾನು ಇವಾಗಲೇ ಫಸ್ಟೇ ತಿಂದ್ಬಿಡ್ತೀನಿ. ಆಲೂ ಟಿಕ್ಕಿ, ದೊಡ್ಡದಾದ ಟಿಕ್ಕಿ, ಆ ಸೈಜ್ ನೀವೇ ನೋಡ್ತಾ ಇರ್ಬೋದು. ಇದು ಮಟರ್ ಆಪ್ಷನ್ ಇರುತ್ತೆ, ನಾನು ಆಲೂ ಟಿಕ್ಕಿ ಮಟರ್ ತೊಗೊಂಡಿದ್ದೀನಿ. ಇದು ಬಟಾಣಿ. ಅದ್ಭುತ, ಸೂಪರಾಗಿದೆ. ಮಸಾಲೆನೇ ಹೈಲೈಟು ಯಾವುದಿದೆ, ಇದು ಬಟಾಣಿ ಮಸಾಲೆ ಇದೆಯಲ್ಲ ಅದಂತೂ ಸೂಪರಾಗಿದೆ. ಈಗ ಏನಾದ್ರು ಮಸಾಲೆ ಪುರಿ ಏನೋ ತೊಗೊಂಡ್ರೆ ಈ ಮಸಾಲೆ ಏನಾದರೂ ಅದಕ್ಕೆ ಹಾಕ್ಬಿಟ್ಟಿದ್ರೆ ಸೂಪರ್. ಫಸ್ಟು ಲೈಟಾಗಿ ಆ ಸಿಹಿ ಅಂಶ ಬರುತ್ತೆ, ಇದು ಜೊತೆಗೆ ತಿಂದಾಗ. ಇದರಲ್ಲ ಗ್ರೇವಿನಲ್ಲ, ಈ ಟಿಕ್ಕಿ ಕಟ್ ಮಾಡ್ಕೊಂಡು ತಿಂದಾಗ ಆ ಸಿಹಿ ಅಂಶ ಲೈಟಾಗೆ, ಆಮೇಲೆ ಅದ್ರ ನೆಕ್ಸ್ಟ್ ಹಂಗೆ ಆ ಟ್ಯಾಂಗಿನೆಸ್ಸು, ಆಮೇಲೆ ಲೈಟಾಗಿ ಸ್ಪೈಸಿ ಬರುತ್ತೆ. ಆ ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇರ್ಬೋದು, ಕೆಂಪುಗೆ ಖಾರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿರೋದು, ಲೈಟಾಗಿ ಆ ಸ್ಪೈಸಿನೆಸ್ಸು ಲಾಸ್ಟಲ್ಲಿ ಬರುತ್ತೆ. ಚೆನ್ನಾಗಿದೆ. ಸೂಪರ್ ಚಾಟ್. ನನಗೆ ಈ ಗ್ರೇವಿ ಸೂಪರ್ ಇಷ್ಟ ಆಯ್ತು. ಈ ಮಟರ್ ಗ್ರೇವಿ ಇದೆಯಲ್ಲ, ಮಟರು ಇದ್ರ ಮೇಲೆ ಹಾಕಿರೋದು, ಬಟಾಣಿ ಗ್ರೇವಿ, ಇದಂತೂ ಸೂಪರಾಗಿದೆ. ಮಿಸ್ ಮಾಡಿದ್ರೆ ಅಕಸ್ಮಾತ್ ಇದೇ ಮಸಾಲೆ ಏನಾದರೂ ಮಸಾಲೆ ಪುರಿಗೇನೋ ಕೊಟ್ಟರೆ ಅವರು, ನೀವು ಮಸಾಲೆ ಪುರಿ ತಿನ್ನೋ ಮಸಾಲೆ ಪುರಿ ಪ್ರಿಯರಾಗಿದ್ದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಮ್ಮ ಫೇವ್ರೇಟು ಗ್ರೀನ್ ಮಸಾಲೆ. ಜಾಸ್ತಿ ಸ್ವೀನೂ ಇಲ್ಲ, ಲೈಟಾಗಿ ಬಂತು ಸ್ಟಾರ್ಟಿಂಗು, ಹಂಗೆ ಹೊಟ್ಟೋಗುತ್ತೆ. ನೆಕ್ಸ್ಟು ಹುಳಿ ಖಾರ ಹಂಗೆ ನೆಕ್ಸ್ಟ್ ಫಾಲೋ ಆಗುತ್ತೆ. ಆಮೇಲೆ ದೊಡ್ಡದು ಅದು ಏನು ಟಿಕ್ಕಿ ಇದೆ ಅದು ಮೆಲ್ಟ್ ಆಗ್ಬಿಡುತ್ತೆ ನೀಟಾಗಿ. ಆಹಾ, ಚೆನ್ನಾಗಿದೆ. ಸೊ ಆಬ್ವಿಯಸ್ಲಿ ಅವರ ಫಾಸ್ಟ್ ಮೂವಿಂಗ್ ಡಿಶ್ಶು, ಜನ ಇಷ್ಟಪಟ್ಟು ತಿನ್ನೋದು, ನಾವು ಅದನ್ನೇ ಚೂಸ್ ಮಾಡಿದ್ದು, ಆದ್ದರಿಂದ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಜನ ಯಾವುದು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅದನ್ನು ಟ್ರೈ ಮಾಡಬೇಕು. ಯಾವುದೇ ಹೋಟೆಲಿಗೆ ಹೋದರೆ ನೀವು ಅವ್ರನ್ನೇ ಕೇಳಿಬಿಟ್ರೆ ಅವರೇ ಸಜೆಸ್ಟ್ ಮಾಡಿಬಿಡ್ತಾರೆ. ಈಗ ಕಾಂಬೋ ಕಡೆಗೆ, ವೆಜ್ ಹಾಕಾ ನೂಡಲ್ಸ್ ಕಾಂಬೋ. ಸೊ ಅದರಲ್ಲಿ ಮಂಚೂರಿಯನ್ ಬರುತ್ತೆ, ಗೋಬಿ ಮಂಚೂರಿಯನ್ನು 2 ಪೀಸು, ದೊಡ್ಡದಾದ ಪೀಸ್ ಡ್ರೈ. ಫಸ್ಟ್ ಇದನ್ನು ತಿನ್ಬಿಡೋಣ. ರಿಚ್ ಆದ ಗೋಬಿ ಮಂಚೂರಿಯನ್ನು ಸಾಸಸ್ ಎಲ್ಲ ಯಥೇಚ್ಛವಾಗಿ ಬಳಸಿರ್ತಾರೆ. ಮತ್ತು ಮಕ್ಕುಡಿ ಎಲ್ಲ ಜಾಸ್ತಿ ಸಾಸಿಯಾಗಿ ಸಟಲಾಗಿದೆ, ಕರೆಕ್ಟಾಗಿದೆ. ಆಮೇಲೆ ಇದೆಲ್ಲ ಮಧ್ಯ ಬೆಳ್ಳುಳ್ಳಿ ಪೀಸಸ್, ಚಿಕ್ಕ ಗಾರ್ಲಿಕ್ ಪೀಸಸ್ ಎಲ್ಲ ಸಿಗುತ್ತಲ್ಲ, ಅದೊಂಥರ ಮಜಾ ಕೊಡುತ್ತೆ. ಚೆನ್ನಾಗಿದೆ. ಸ್ವೀಟು ಜಾಸ್ತಿ ಸ್ವೀಟು ಇಲ್ಲ. ಇದು ಅಷ್ಟೇ, ಅದೇ ಥರ ಫಸ್ಟು ಸಿಹಿ ಬರುತ್ತೆ, ಆಮೇಲೆ ಹೊರಟೋಗುತ್ತೆ ಸಿಹಿ ಅಂಶ. ಈ ಥರ ಲೈಟಾಗಿ ಗೊಜ್ಜಿರುತ್ತೆ, ಜಾಸ್ತಿ ಇರೋಲ್ಲ. ನಿಮಗೆ ಸೇಮು ಪನ್ನೀರ್ ಮಂಚೂರಿಯನ್ನಲ್ಲಿ ಗ್ರೇವಿ ಕೊಡ್ತಾರೆ. ಸೊ ಈ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ನೂಡಲ್ಸ್ ಜೊತೆ ತಿನ್ಬೋದು. ಫಸ್ಟು ನೂಡಲ್ಸ್ ಹಾಗೆ ಟೇಸ್ಟ್ ಮಾಡಿಬಿಡುವ. ವೆಜ್ ಹಾಕಾ ನೂಡಲ್ಸ್. ಚೆನ್ನಾಗಿದೆ. ಮೇಯ್ನ್ ಏನಂದರೆ ಡ್ರೈ ಇಲ್ಲ, ಫುಲ್ಲು ಗ್ಲಾಸಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತಾರೆ, ಅದರಿಂದ ಈ ಥರ ಇರಬೇಕು. ಸೊ ನೂಡಲ್ಸ್ ಹಿಂಗಿದ್ರೇ ಚೆಂದ ನನಗೆ ಪರ್ಸ್ನಲ್ ಆಗಿ. ಆಮೇಲೆ ಲೈಟಾದ ಫ್ಲೇವರು, ಸ್ಪೈಸಸ್ ಎಲ್ಲ ಲೈಟಾಗಿರುತ್ತೆ. ಜಾಸ್ತಿ ತರಕಾರಿಯನ್ನು ಬಳಸಿರ್ತಾರೆ, ಕ್ಯಾಪ್ಸಿಕಮ್ಮು ಇವೆಲ್ಲ ಜಾಸ್ತಿ ಇರುತ್ತೆ. ಪರ್ಫೆಕ್ಟ್ ಆದ ನೂಡಲ್ಸ್, ತುಂಬಾ ಬ್ಲ್ಯಾಂಡ್ ಇಲ್ಲ, ಸಪ್ಪೆ ಥರ ಪರ್ಫೆಕ್ಟಾಗಿದೆ. ಹಿಂಗಿರಬೇಕು. ಜಾಸ್ತಿನೂ ಮಸಾಲೆನೂ ಹಾಕಿರಬಾರ್ದು, ಜಾಸ್ತಿನೂ ಬ್ಲ್ಯಾಂಡ್ ಆಗಿರಬಾರ್ದು, ಮಧ್ಯದಲ್ಲಿರಬೇಕು. ಸೊ ಇದನ್ನೆಲ್ಲ ಮಸಾಲೆ ಭರಿತವಾಗೆಲ್ಲ ತಿನ್ನಬಾರ್ದು. ಥರ ಲೈಟಾಗಿ ಮಜಾ ಕೊಡ್ತಾ ಇರಬೇಕು. ತಿಂತಾ ಟೇಸ್ಟ್ ಬಿಲ್ಡ್ ಆಗಬೇಕು. ಸೊ ಆ ಥರ ಇದೆ. ಇನ್ನು ಸ್ವಲ್ಪ ತಿಕ್ಕಬೇಕು ಅಂದಾಗ ಏನು ಮಾಡಬೇಕು ಗೊತ್ತಾ, ಸ್ಪೂನ್ ಎತ್ಕೊಂಡು ಈ ಮಂಚೂರಿಯನ್ ಗ್ರೇವಿನ ಸ್ವಲ್ಪ ಹಾಕ್ಕೊಂಡು ಇವಾಗ ಇನ್ನು ಸ್ವಲ್ಪ ಸಾಸಿ, ಆ ಟೊಮೆಟೊ ಸಾಸು, ಆ ಸೋಯಾ ಸಾಸು, ಆ ವಿನಿಗರ್ದು ಆ ಟ್ಯಾಂಗಿನೆಸ್ಸು, ಆ ಸಿಹಿ ಅಂಶ ಅದೆಲ್ಲ ಮಿಕ್ಸ್ ಆಗುತ್ತೆ, ಎಕ್ಸ್ಟ್ರಾ ಕಿಕ್. ಆಮೇಲೆ ಗಾರ್ಲಿಕ್, ಆಬ್ವಿಯಸ್ಲಿ ಜಾಸ್ತಿ ಗಾರ್ಲಿಕ್ಕು ಇದರಲ್ಲಿರುತ್ತೆ ಮಂಚೂರಿಯನಲ್ಲಿ, ಗ್ರೇವಿನಲ್ಲಿ. ನೂಡಲ್ಸ್ ಮಾತ್ರ ನನಗೆ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ನೂಡಲ್ಸ್ ಇದು ನನ್ನ ಟೇಸ್ಟಿಗೆ. ಸೊ ನೀವು ಕೂಡ ನಮ್ಮ ಥರನೇ ಟೇಸ್ಟ್ ಬಡ್ಸ್ ನಿಮಗೂ ಇದ್ದರೆ, ನಾಲ್ಗೆ ರುಚಿ ಆಬ್ವಿಯಸ್ಲಿ ನಿಮಗೂ ಇದು ಇಷ್ಟ ಆಗುತ್ತೆ. ಮಸಾಲೆ ಭರಿತವಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಸಟಲ್ಲಾಗಿ ಸೂಪರಾಗಿದೆ. ಈಗ ಪನ್ನೀರ್ ಮಂಚೂರಿಯನ್ ತಿನ್ನುವ ಸಮಯ. ನೀಟಾಗಿ ಡಿಪ್ ಮಾಡೋಣ. ಅವಾಗಲೇ ಏನು ಪನ್ನೀರ್ ಟಿಕ್ಕಾ ತಿಂದಾಗ ಫೀಲ್ ಆಯ್ತಲ್ಲ ಸಾಫ್ಟ್ನೆಸ್ಸು, ಇದರಲ್ಲೂ ಅಷ್ಟೇ
ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ತಾರೆ. ಫಸ್ಟ್ ಟಾಸ್ ಮಾಡೋಕ್ಕೆ ಮುಂಚೆ ಪನ್ನೀರನ್ನ ಡೀಪ್ ಫ್ರೈ ಮಾಡ್ತಾರೆ. ಸೊ ಡೀಪ್ ಫ್ರೈ ಮಾಡೋದ್ರಿಂದ ಆ ಮೇಲ್ಗಡೆ ಒಂದು ಚಿಕ್ಕ ಲೇಯರ್ ಇರುತ್ತೆ, ಅದು ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ. ಒಳಗಡೆ ನೋಡಿ, ಒಳಗಡೆ ಫುಲ್ ಸ್ಪಾಂಜಿ, ಮೇಲ್ಗಡೆ ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅದನ್ನು ಸಾಸ್ಗೆ ಹಾಕೋದಕ್ಕೆ ಅದು ಸಾಗಿ ಆಗುತ್ತೆ. ಅಕಸ್ಮಾತ್ ಅದು ಡೀಪ್ ಫ್ರೈ ಮಾಡ್ಬಿಟ್ಟು ಹಂಗೆ ತಿಂದರೆ ಕ್ರಂಚಿ ಆಗಿರುತ್ತೆ ಔಟರ್ ಲೇಯರು ಅಷ್ಟೇ, ಒಳಗಡೆ ಸಾಕ್ತಾ ಸಾಫ್ಟು. ಆಬ್ವಿಯಸ್ಲಿ ಸ್ವಲ್ಪ ಡೈಲ್ಯೂಟ್ ಆಗಿದೆ ಗ್ರೇವಿ. ಈ ಗೋಬಿ ಮಂಚೂರಿಯನ್ ಇತ್ತಲ್ಲ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಕಂಪೇರ್ ಟು ಪನ್ನೀರ್ ಮಂಚೂರಿಯನ್, ಯಾಕಂದರೆ ಇದು ಗ್ರೇವಿ ಥರ ಮಾಡಿದ್ದಾರೆ, ಅದಕ್ಕೋಸ್ಕರ ಸೇಮ್ ರೆಸಿಪಿ. ಚಿಪ್ಸಿಂದ ಶುರು ಮಾಡೋಣ. ಗೆಣಸಿದ್ದಂಗಿದೆ, ಗೊತ್ತಾಗ್ತಾಯಿಲ್ಲ. ಕೊರಂ ಕಚ್ಚಾ ಪರೋಟ, ನಥಿಂಗ್ ಬಟ್ ಪದ್ರ ಪರೋಟ, ಗೋಧಿ ಪರೋಟ. ನಾರ್ಮಲ್ ಕೇರಳ ಪರೋಟನೂ ಇದೇ ಥರ ಬರುತ್ತೆ, ಬಟ್ ಅದು ಮೈದಾದಲ್ಲಿ ಮಾಡ್ತಾರೆ, ಇದು ಗೋಧಿನಲ್ಲಿ ಮಾಡ್ತಾರೆ, ಅದೇ ಡಿಫ್ರೆಂಟು. ಸೊ ಇದಕ್ಕೆ ಕಾಂಬಿನೇಷನ್ನು ಕಾಂಬೋ, ಇದು ಕಾಂಬೋನಲ್ಲಿ ಕಡಾಯಿ ಪನ್ನೀರನ್ನ ಕೊಡ್ತಾರೆ. ಸೊ ಸೆಮಿ ಗ್ರೇವಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಅವೆಲ್ಲ ಯಥೇಚ್ಛವಾಗಿ ಬಳಸಿರ್ತಾರೆ. ಫಸ್ಟ್ ಬರೀ ಗ್ರೇವಿ ತೊಗೊತಾ ಇದ್ದೀನಿ. ಪನ್ನೀರ್ ಪೀಸಸ್ಸು ತುಂಬ ಇದೆ ಬೇಜಾನು. ಇದು ಮಸಾಲೆ ಭರಿತವಾಗಿದೆ, ಯಾಕಂದರೆ ಇಂಡಿಯನ್ ಅಲ್ಲ ಅದಕ್ಕೋಸ್ಕರ. ಅದು ಚೈನೀಸು, ಅದಕ್ಕೋಸ್ಕರ ಸಟಲ್ ಆಗಿರುತ್ತೆ. ಇದು ರಿಚ್ ಆಗಿರುತ್ತೆ, ಜಾಸ್ತಿ ಕ್ರೀಮಿಯಾಗಿ ಕ್ರೀಮ್ ಎಲ್ಲ ಬಳಸಿರ್ತಾರೆ, ಬಟರು ಗಿಟ್ಟರು ಕ್ರೀಮು ಎಲ್ಲ. ಸೊ ಸ್ವಲ್ಪ ರಿಚ್ ಆಗಿರುತ್ತೆ, ಸ್ಮೂತಾಗಿದೆ. ಸೊ ಖಾರನ ಅವಾಯ್ಡ್ ಮಾಡುತ್ತೆ, ಖಾರ ಬರಲ್ಲ. ಮಸಾಲ ಸ್ಪೈಸಸ್ಸು ಟೇಸ್ಟು, ಖಾರ ಅಷ್ಟೊಂದು ಬರಲ್ಲ. ಪರೋಟನೂ ಅಷ್ಟೇ ಸೂಪರ್ ಸಾಫ್ಟ್, ಚೆನ್ನಾಗಿದೆ. ತುಂಬ ಹೊತ್ತಾಯಿತು ತಂದುಕೊಟ್ರು, ನಾವು ಶೂಟ್ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು, ಆದ್ರೂ ಗಟ್ಟಿಯಾಗಿಲ್ಲ. ಗೋಧಿ ತೊಗೊಂಡ್ರೆ ಇದೊಂದು ಅಡ್ವಾಂಟೇಜು. ನೀವು ಮೈದಾ ತೊಗೊಂಡ್ರೆ ಈ ಥರ ನಾವು ಲೇಟ್ ಮಾಡೋ ಟೈಮ್ಗೆ ಅದು ಸ್ವಲ್ಪ ರಬ್ಬರಿ ಆಗ್ಬಿಡುತ್ತೆ, ಬಟ್ ಇದು ಸಾಫ್ಟಾಗಿದೆ. ಪನ್ನೀರ್ ಪೀಸಸ್ಸು ಈ ಥರ ಉದ್ದುದ್ದ ಕಟ್ ಮಾಡಿರ್ತಾರೆ. 1 2 3 4 ಪೀಸಸ್ ಕಾಣಿಸ್ತಾ ಇದೆ, ಕೆಳಗಡೆ ಒಂದು ಇಲ್ಲೊಂದಿದೆ 5 ಪೀಸ್ ಉದ್ದುದ್ದ ಪೀಸಸ್ ಈ ಥರ ಇರುತ್ತೆ. ಅದೆಲ್ಲ ಸ್ಕ್ವೇರಲ್ಲಿ ಕಟ್ ಮಾಡಿರ್ತಾರೆ. ಇದು ರೆಕ್ಟ್ಯಾಂಗಲ್, ಪುಡಿ ಆಗೋಯ್ತು, ನಾನು ಇದ್ರಲ್ಲಿ ಮುರ್ಕೊಂಡಿದ್ದೆ ಅಷ್ಟೇ. ಪನ್ನೀರ್ ಪನ್ನೀರ್ ಹೊಟ್ಟೋಯ್ತು, ಪೇಸ್ಟ್ ಥರ ಆಗೋಯ್ತು. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಏನು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ಲಿ ಬಂದಾಗ ಪನ್ನೀರ್ ಡಿಶಸ್ ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇನ್ನೊಂದ್ಸಲ 10 ಸಲ ಹೇಳ್ಬಿಟ್ಟೆ ನಾನು, ಯಾಕಂದರೆ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ಇದೊಂದು ಪನ್ನೀರೇ ಅಂತಲ್ಲ, ಬೇಜಾನ್ ಸಿಗುತ್ತೆ. ಸೊ ನಾರ್ತ್ ಇಂಡಿಯನ್ ಡಿಶಸ್ಗೆ ಫೇಮಸ್ ಅಲ್ಲ, ಬೇಜಾನ್ ಡಿಶಸ್ ಇದೆ. ಸೊ ನಾವು ಬರೀ ಅವರ ಫಾಸ್ಟ್ ಮೂವಿಂಗ್ ತಿಂದ್ವಿ, ಜನ ಜಾಸ್ತಿ ಇದನ್ನೇ ಇಷ್ಟಪಡ್ತಾರೆ ಅನಿಸುತ್ತೆ, ಅದಕ್ಕೋಸ್ಕರ. ನೋಡಿ ಅದು ಮುರ್ಕೊತಿದ್ರೇ ಅದು ಫುಲ್ ಪುಡಿ ಆಗ್ತದೆ ಪನ್ನೀರ್. ತಿನ್ಬಿಟ್ಟು ಲಸ್ಸಿ ಇದೆ, ಇಲ್ಲ ಫಸ್ಟ್ ಲಸ್ಸಿ ಕುಡಿದ್ಬಿಡ್ತೀನಿ ರೀ. ಇವಾಗ ಲಸ್ಸಿ ಕುಡಿದ್ಬಿಡೋಣ, ಯಾಕಂದರೆ ಇದು ಸ್ವೀಟ್ಸ್ಗೆ ತುಂಬಾ ಫೇಮಸ್. ಇವರು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ ಡೆಸರ್ಟ್ಗೆ, ಅದ್ರ ಜೊತೆಗೆ ವಿಡಿಯೋ ಮುಗಿಸ್ತೀನಿ ನಾನೀಗ. ಸೊ ಮ್ಯಾಂಗೋ ಲಸ್ಸಿ ಕುಡಿಯೋಣ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಬಂದಿದ್ದಾರೆ, ನನ್ನ ಕೈ ಆಗಲ್ಲ. ಸುರೇಶ್ ಅವರೇ ಓಪನ್ ಮಾಡ್ತೀರಾ ಸ್ವಲ್ಪ? ಹಾಂ, ಥ್ಯಾಂಕ್ ಯು. ಚಿಯರ್ಸ್. ಇಳಿ ಥರ ನೋಡ್ತಾ ಇದ್ದೀರ ಅಲ್ಲಿ ಒಳಗಡೆ ಫುಲ್ಲು ತಿಕ್ಕಾಗಿದೆ, ನಿಧಾನಕ್ಕೆ ಸೆಟ್ಲ್ ಆಗ್ತಾಯಿದೆ ಕೆಳಗಡೆ. ಅದ್ಭುತ. ಬಿಸಿಲಿದ್ದರೆ ಇನ್ನೂ ಮಜಾ ಇರೋದು, ತಣ್ಣಗಾಗ್ಬಿಟ್ಟಿದೆ. ಬಟ್ ಆದರೂ ಮ್ಯಾಂಗೋ ಅಲ್ಲ, ಮಾವಿನ ಹಣ್ಣು, ಅದ್ಭುತವಾದ ಫ್ಲೇವರ್, ಸೂಪರ್. ಸೊ ಈಗ ತರಿಸ್ಬಿಡೋಣ ಡೆಸರ್ಟು. ಸೊ ಹೇಳೋದಲ್ಲ ಸ್ವೀಟ್ಸ್ ಫೇಮಸ್ ಅಂತ, ಅದರಲ್ಲೂ ಫಾಸ್ಟ್ ಮೂವಿಂಗು ಅವರ ಸಿಗ್ನೇಚರ್ ಜಿಲೇಬಿನ ತರಿಸಿ. ಒಂದು ಪ್ಲೇಟಲ್ಲಿ 5 ಪೀಸ್ ಬರುತ್ತೆ. ಸೊ ರಬಡಿ ಜಿಲೇಬಿನೂ ಸಿಗುತ್ತೆ. ನಾವು ನಾರ್ಮಲ್ ಜಿಲೇಬಿ ತರಿಸಿದ್ವಿ, ರಬಡಿ ಹಾಕ್ಸಿಲ್ಲ ಮೇಲೆ. ಆಮೇಲೆ ಈ ಕಡೆ ಚಮ್ ತರಿಸಿದ್ವಿ, ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳಿದ್ರು, ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಮಲೈ ಚಮ್ ಟೇಸ್ಟ್ ಮಾಡೋಣ ಫಸ್ಟು. ಚಮ್ಮಿಂದ ಚಿನ್ನುತ್ತಾ ಇದೆ. ದಿ ಬೆಸ್ಟ್ ಚಮ್, ಜಾಸ್ತಿ ಸಿಹಿ ಇಲ್ಲ, ಮಿತವಾದ ಸಿಹಿ. ನನಗೆ ಸೂಪರ್ ಇಷ್ಟ ಆಯಿತು. ಸ್ಯಾಫ್ರಾನ್ ನೀರು ಮೇಲ್ಗಡೆ ಹಾಕಿರ್ತಾರೆ ಲೈಟಾಗಿ,
ಆಗ್ಬೋದ ಮಸ್ಟ್ ಟ್ರೈ. ಇನ್ನು ಬೇಜಾನ್ ವೆರೈಟೀಸ್ ಇದೆ, ಎಲ್ಲ ತಿನ್ನೋಕ್ಕಲ್ಲ. ಡಯಟಲ್ಲಿದ್ದೀವಿ ನಾವು ಗೊತ್ತಾ. ನಾನು ವರ್ಷ ಇಬ್ಬರು ಡಯಟಲ್ಲಿದ್ದೀವಿ, ಜಿಮ್ ಹೋಗ್ತಾಯಿದ್ದೀವಿ. 40 ವರ್ಷ ಅಂಕಲ್ಸು 6 ಪ್ಯಾಕ್ಸ್ ಮಾಡೋದನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ಸ್ಪೆಷಲ್ ಕಂಟೆಂಟ್ ಬರುತ್ತೆ. 6 ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ವಯಸ್ಸಲ್ಲಿ. ಯಾರು ಮಾಡಿದ್ರದೇನು ಮಾಡ್ತಾಯಿಲ್ಲ. ಸೊ ಒಂದೆಲ್ಲ ತಿಂದು 6 ಪ್ಯಾಕ್ ಮಾಡೋದು ಚಾಲೆಂಜು. ಅದು 3 ತಿಂಗಳು ಚಾಲೆಂಜು, 4 ತಿಂಗಳು ಚಾಲೆಂಜ್ ಅಂತೆಲ್ಲ ಅಲ್ಲ. ನಾವು ವರ್ಷಗಟ್ಟಲೆ ಆಗುತ್ತೆ, ಬಟ್ ಮಾಡೇ ಮಾಡ್ತೀವಿ. 40 ವರ್ಷ ಆಗೋಷ್ಟರಲ್ಲಿ ನಮಗಿನ್ನು ಅಷ್ಟರಲ್ಲೇ ಮಾಡಬೇಕಾದ ಪ್ಲ್ಯಾನು. ಸೊ ಇದರಲ್ಲಿ ಎಷ್ಟು ಪ್ಯಾಕ್ ಐತೆ ಅಂತ ಸ್ವಲ್ಪ ಕೌಂಟ್ ಮಾಡಿ ತಿನ್ಕೊಂಬಿಡೋಣ. ವಾವ್, ಬಿಸಿ ಬಿಸಿ ಜಲೇಬಿ, ಕರುಮ್ ಅಂತ ಕ್ರಂಚಿಯಾಗೆ. ಇದು ಅಷ್ಟೇ, ಇದು ಜಾಸ್ತಿ ಸ್ವೀಟ್ ಇಲ್ಲ, ಪರ್ಫೆಕ್ಟ್ ಲೈಟ್ ಅದ ಸಿಹಿ. ನಾವು ಮೊದಲೇ ಮಾಂಸ ಪ್ರಿಯರು, ಅದರಲ್ಲೂ ಖಾರ ಪ್ರಿಯರು, ಸ್ವೀಟ್ಸ್ ಎಲ್ಲ ತಿನ್ನೋದೇ ಇಲ್ಲ. ಈ ಥರ ಇದ್ರೆ ಇಷ್ಟ. ಇನ್ನೊಬ್ರು ಇರ್ತಾರೆ ಜಾಸ್ತಿ ಸ್ವೀಟ್ ತಿನ್ನೋರು, ಅವರು ಜಾಸ್ತಿ ಸಿಹಿ ಇರಬೇಕು. ಅವ್ರಿಗೆ ಬೇಕಾದ ಸ್ವೀಟ್ಗಳು ಸಿಗುತ್ತೆ, ಅದನ್ನು ಅವ್ರನ್ನೇ ಕೇಳಿ ತೊಗೊಬೇಕು. ಬಟ್ ಏನಾದರೂ ನಮ್ಮ ಥರನೇ ಇರ್ತೀರ ನೀವು ಅಂದರೆ, ಇಲ್ಲಿ ಬಂದಾಗ ಲಾಸ್ಟಲ್ಲೆಲ್ಲ ತಿಂದಾದಮೇಲೆ ಜಿಲೇಬಿ ತಿನ್ನೋದನ್ನ ಮರಿಬಿಡಿ. ಆಮೇಲೆ ಚಮಚಮ್. ಸೊ ಫೈನಲಾಗೆ ಒಂದು ಅಥೆಂಟಿಕ್ ಆದ ನಾರ್ತ್ ಇಂಡಿಯನ್ ಡಿಶಸ್ಸು, ಸ್ವೀಟ್ಸು, ಸೂಪರಾಗಿರೋ ಚಾಟ್ಸ್ನ ಟೇಸ್ಟ್ ಮಾಡಬೇಕು ಅಂದರೆ ಈ ಜಾಗ ಬರಬೇಕು. ಮಸ್ಟ್ ರೆಕಮೆಂಡ್ ಜಾಗ. ನಮಗೆ ಇಷ್ಟ ಆಗಿದ್ದು ಬಂದುಬಿಟ್ಟು ಚಾಟ್ಸಲ್ಲಿ ಅದು ಅವರ ಫಾಸ್ಟ್ ಮೂವಿಂಗು ಸಿಗ್ನೇಚರ್ ಡಿಶ್ನ ತರಿಸಿದ್ವಿ. ಆಲೂ ಟಿಕ್ಕಿ ಮಟರು. ಹಂಗೆ ಮಸಾಲೆ ಹೈಲೈಟ್ ಆಯಿತು. ಏನು ಹಾಕಿದ್ರು ಬಟಾಣಿದು ಮಸಾಲೆ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಆ ಗ್ರೀನ್ ಮಸಾಲೆ ನಮಗೆ ಎಲ್ಲ ಇತ್ತಿದ್ದೀವಲ್ಲ ಚಾಟ್ಸು, ಮಸಾಲೆ ಪುರಿ ತಿಂತೀವಲ್ಲ, ಗ್ರೀನ್ ಮಸಾಲೆ ಹಾಕ್ಕೊಂಡು ಮಸಾಲೆ ಪುರಿ, ಅದು ಅವಾಗ ತಿಂತಾಯಿದ್ದು ಚಿಕ್ಕ ವಯಸ್ಸಲ್ಲಿ. ಆ ಟೇಸ್ಟು ಫೀಲ್ ಆಯಿತು. ಸೊ ಮಸಾಲೆ ಪುರಿ ಸಿಕ್ಕಿದಾಗ ಅದಕ್ಕೇನೋ ಇದೇ ಗ್ರೇವಿ ಹಾಕ್ತಾರೆ ಅಂದರೆ ಮಿಸ್ ಮಾಡಿದ್ರೆ ಅದನ್ನು ಟ್ರೈ ಮಾಡಿ, ಇದು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಮಟರ್ ಹಾಕ್ಕೊಂಡು ಟ್ರೈ ಮಾಡಿ. ದಹಿನಲ್ಲೂ ಸಿಗುತ್ತೆ, ಸರಿ ಮೊಸರು ಸ್ವೀಟು. ಬಟ್ ನಾನು ರೆಕಮೆಂಡ್ ಮಾಡೋದು ಮಟರ್, ಏನು ಆಲೂ ಟಿಕ್ಕಿ ಮಟರ್. ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಆಮೇಲೆ ಪನ್ನೀರ್ ಡಿಶಸ್ ಯಾವುದನ್ನ ಟ್ರೈ ಮಾಡಿ ಕಣ್ಣು ಮುಚ್ಕೊಂಡು, ಯಾವುದಾದ್ರೂ. ಅದರಲ್ಲಿ ಇದು ಟಾಪ್ ಕ್ಲಾಸ್ ಆಗಿತ್ತು. ಯಾವುದಂದರೆ ಟಿಕ್ಕಾ, ಪನ್ನೀರ್ ಟಿಕ್ಕಾ ಟಾಪ್ ಕ್ಲಾಸ್, ಫ್ಲೇವರ್ಫುಲ್. ಆ ಸ್ಮೋಕಿನೆಸ್ಸು ಕರೆಕ್ಟಾಗಿತ್ತು, ಯಾವುದು ಜಾಸ್ತಿ ಕಮ್ಮಿ ಅಂತ ಇರಲಿಲ್ಲ, ಪರ್ಫೆಕ್ಟು. ಮತ್ತು ಸೂಪರ್ ಸಾಫ್ಟ್ ಆದ ಪನ್ನೀರು. ನಾನು ಆವಾಗಲೇ ಹೇಳಿದೆ, ನಾವು ಬೆಳಗಾಮಲ್ಲಿ ತಿಂದಿದ್ದು. ಅಷ್ಟ ನಮಗೆ ರಾಯಚೂರು ಅಂತ ಕನ್ಫ್ಯೂಸ್ ಮಾಡಿಬಿಟ್ಟ. ರಾಯಚೂರಲ್ಲ, ಅದು ಯಾವ ಊರಂತ ಇಲ್ಲ, ಬೆಳಗಾಮಲ್ಲೇ ಅನಿಸುತ್ತೆ. ಅಲ್ಲೂ ಒಂದು ಹೋಟ್ಲಲ್ಲಿ ತಿಂದಿದ್ದು. ಅಷ್ಟು ಸಾಫ್ಟ್ ಆದ ಪನ್ನೀರು, ಫ್ರೆಶ್ ಆದ ಪನ್ನೀರ್. ಅದಾದಮೇಲೆ ಇಲ್ಲೇ ತಿಂತಾರೆ, ಆರಾಮಾಗಿ ಹೇಳ್ಬೋದು ಅದನ್ನು. ಅದರಲ್ಲೂ ಪನ್ನೀರು ಸೂಪರಾಗಿತ್ತು. ಮತ್ತು ಪನ್ನೀರ್ ಮಂಚೂರಿಯನ್ ಏನು ನಾವು ಕಾಂಬೋದಲ್ಲಿ ತೊಗೊಂಡ್ವಿ, ಆ ವೆಜ್ ಹಾಕ ನೂಡಲ್ಸ್ ಕಾಂಬೋ, ಅದರಲ್ಲೂ ಚೆನ್ನಾಗಿತ್ತು. ನೂಡಲ್ಸು ಡೀಸೆಂಟಾಗಿ ಪರ್ಫೆಕ್ಟಾಗಿತ್ತು, ಒಣಗಂಗೆ ಥರ ಇರಲಿಲ್ಲ. ಅದು ಮಾಯಿಶ್ಚರೆಲ್ಲ ಉಳಿಸ್ಕೊಂಡಿತ್ತು, ಎಣ್ಣೆ ಸ್ವಲ್ಪ ಜಾಸ್ತಿ ಬಳಸಿರೋದ್ರಿಂದ ಕರೆಕ್ಟಾಗಿತ್ತು. ಸೊ ಅದು ಹಂಗೆ ಇರಬೇಕು, ಹಂಗೆ ಇತ್ತು. ಆಮೇಲೆ ಇನ್ನು ಸ್ವಲ್ಪ ಕಿಕ್ ಬೇಕು ಅಂದರೆ ಆಬ್ವಿಯಸ್ಲಿ ಅವ್ರು ನಾರ್ತ್ ಇಂಡಿಯನ್ ಡಿಶ್ನ ಟ್ರೈ ಮಾಡ್ಬೋದು. ನಮಗೆ ಪನ್ನೀರ್ ಕಡಾಯಿ ಒಳ್ಳೆ ಮಜಾ ಕೊಡ್ತು ವಿತ್ ಲಚ್ಚಾ ಪರೋಟ. ಸೊ ಫಸ್ಟು ಪ್ರಿಫರೆನ್ಸ್ ಬಂದ್ಬಿಟ್ಟು ಪನ್ನೀರ್ ಟಿಕ್ಕಾ ಆ್ಯಂಡ್ ಆಲೂ ಟಿಕ್ಕಿ ಚಾಟ್, ಸೂಪರ್. ಆಮೇಲೆ ಸ್ವೀಟ್ಸ್, ಆಮೇಲೆ ಲಸ್ಸಿ, ಅದ್ರಲ್ಲಿ ಮ್ಯಾಂಗೋ ಲಸ್ಸಿ. ಸೊ ಮಸ್ಟ್ ಬಿಸಿ ಜಾಗ. ಆಮೇಲೆ ಅದೆರಡು ಕಾಂಬೋಸ್ ಬಂದ್ಬಿಟ್ಟು ಹೊಸದಾಗಿ ಅವ್ರು ಚೈನೀಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ಅದೆಲ್ಲ ಅಫೋರ್ಡಬಲ್ ಪ್ರೈಸ್ಗೆ ಇದೆ. ಸೊ ಹೊಸದಾಗಿ ಮಾಡಿರೋದು. ಸೊ ಬಂದಾಗ ಅದನ್ನು ಟ್ರೈ ಮಾಡಿ. ಸಪ್ರೇಟ್ ತೊಗೊಳೋ ಬದಲು ಆ ಥರ ಕಾಂಬೋ ತೊಗೊಂಡು ಒಬ್ಬರು ಇಬ್ಬರು ಬಂದಾಗ ಅದನ್ನು ಆ ಥರ ಚೂಸ್ ಮಾಡಿ. ಇನ್ನೂ ಎಷ್ಟೊಂದಿತ್ತು, ನಾವು 2 ಮಾತ್ರ ತರಿಸ್ಕೊಂಡಿದ್ವಿ ಅಷ್ಟೇ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸುತ್ತಮುತ್ತ ಯಾರಾದರೂ ಇದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸು ಅಂದರೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಒಂದು ಸಲ ಟ್ರೈಸ್ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ನಾರ್ಮಲಾಗಿ ಎಲ್ಲ ಡಿಶ್ ನಾವು ನಾಟಿ ಸ್ಟೈಲ್ ತೋರಿಸ್ತಾನೇ ಇರ್ತೀವಿ. ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಬಾಯಿಗೆ ಏನಾದರೂ ಬೇರೆ ಥರ ಟೇಸ್ಟ್ ಬೇಕು ಅಂದಾಗ ನಾರ್ತ್ ಇಂಡಿಯನ್ ಡಿಶ್ಶು ಈ ಥರ ತಿನ್ನೋಕ್ಕೆ ಇಲ್ಲಿ ಬರಬೇಕು. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.